ನಮಸ್ಕಾರಗಳು ಸ್ನೇಹಿತರೆ. ಇಂದು ನಾವು ದಿ ಮೀಡಿಯಾ ಚಾನಲಲ್ಲಿ ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಕತೆ ನೋವಿನ ಮಧ್ಯೆ ಬೆಳಕು ಹುಡುಕುತ್ತಿರುವ ಒಂದು ಮಹಿಳೆಯ ಬದುಕಿನ ಪ್ರೊಫೈಲ್ ಆಗಿದೆ. ಅವಳ ಹೆಸರು ವಸುಧಾ ಅಂತ. ವಯಸ್ಸು 48 ವರ್ಷ. ಮೂಲತಃ ಬೆಳಗಾವಿ ಜಿಲ್ಲೆಯವರು. ಬಾಲ್ಯದಿಂದಲೇ ಸ್ವಯಂವಿತ ಸ್ವಭಾವ, ಹೃದಯದಲ್ಲಿ ಕರುಣೆ ತುಂಬಿದವಳು. 27ರ ವಯಸ್ಸಿನಲ್ಲಿ ಮದುವೆಯಾದಳು. ಗಂಡ ಉತ್ತಮ ಉದ್ಯೋಗದಲ್ಲಿ ಇದ್ದರೂ ಇಬ್ಬರ ಸುಖವಾಗಿ ಬದುಕುತ್ತಿದ್ದರು. ಆದರೆ ವಿಧಿಯಾಟವು ಇವರನ್ನ ಕ್ರೂರವಾಗಿ ಮಾಡಿತ್ತು. ಮದುವೆಯಾದ 10ನೇ ವರ್ಷದಲ್ಲಿ ಗಂಡನಿಗೆ ಭೀಕರ ಅಪಘಾತ. ಅವಳ ಜೀವನ ಕತ್ತಲೆಯಲ್ಲಿ ಮುಳುಗಿತು. ಏಕಾಂತ ನೆನಪು. ಹಾಗೆ ಕಣ್ಣೀರು ಹಾಕುತ್ತಾ ಇವೇ ಅವಳ ದಿನಚರಿಯಾಗಿತ್ತು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಆದರೆ ವಸುಧಾ ಧೈರ್ಯ ತಪ್ಪಲಿಲ್ಲ. ಅವಳು ನಿರ್ಧರಿಸಿದ್ದಾಳೆ, ಮತ್ತೊಮ್ಮೆ ಬದುಕಬೇಕು ಮತ್ತೆ ಪ್ರೀತಿಸಬೇಕು ಎಂದು ನಿರ್ಧರಿಸಿದ್ದಾಳೆ. ಅದಕ್ಕಾಗಿ ಯಾರಾದರೂ ಇಂತಹ ವ್ಯಕ್ತಿಗೆ ಬದುಕನ್ನು ಕೊಡುವಂತಹ ಯಾರಾದರೂ ಇದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇಂದು ಅವಳು ಹುಡುಕುತ್ತಿರುವಂತಹವರ ಈ ರೀತಿ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ. ವಯಸ್ಸು 40ರಿಂದ 50ರ ಒಳಗೆ ಆಗಿರಬೇಕಂತೆ. ವಿಧವರಾಗಿದ್ದರೂ ಪರವಾಗಿಲ್ಲ, ಮದುವೆಯಾಗಿದ್ದರೂ ಪರವಾಗಿಲ್ಲ, ಜವಾಬ್ದಾರಿಯುತ, ಮಮತೆಯುಳ್ಳ, ಒಳ್ಳೆಯ ಹೃದಯದವರು, ಕುಟುಂಬದೊಂದಿಗೆ ಬೆರೆತು ಹೋಗುವ ಗುಣ ಇರುವವರು ಓಕೆ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳಿಗೆ ಅಡುಗೆ ಮಾಡುವುದು, ಭಜನೆ ಹಾಡುವುದು, ಪ್ರವಾಸ ಮಾಡುವುದು, ಮಕ್ಕಳೊಂದಿಗೆ ಕಾಲ ಕಳೆಯುವುದು ತುಂಬ ಇಷ್ಟ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಅವಳು ಹೇಳುವ ಮಾತು ಏನೆಂದರೆ, ನನ್ನನ್ನು ಹೆಂಡತಿಯಾಗಿ ಮಾತ್ರವಲ್ಲ ಸಂಗಾತಿಯಾಗಿ ನೋಡುವವನು ಬೇಕು ಎಂದು ಹೇಳಿಕೊಂಡಿದ್ದಾರೆ. ನಾನು ಅವನಿಗೆ ಪ್ರೀತಿ, ಗೌರವ, ನಂಬಿಕೆಯನ್ನು ಕೂಡ ಕೊಡುತ್ತೇನೆ ಎಂದು ಕೂಡ ತಿಳಿಸಿದ್ದಾರೆ. ಕೊನೆಗೆ ಅವಳು ಮನವಿಯನ್ನು ಮಾಡುತ್ತಾಳೆ, ನಿಜವಾದ ಹೃದಯದಿಂದ ನನ್ನ ಬದುಕಿನ ಬಂದು ಬೆಳಕು ತರಲು ಬಯಸಿದರೆ ಬನ್ನಿ, ನಾವು ಒಟ್ಟಿಗೆ ಹೊಸ ಕತೆ ಬರೆಯೋಣ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.